ಕುಂಭರಾಶಿಯವರ ಈ ವರ್ಷದ ಫಲಗಳನ್ನು ನೋಡೋಣ. ವೃಷಭ ಮತ್ತು ಕರ್ಕಾಟಕ ರಾಶಿಯಲ್ಲಿ ಗುರುವು ಸಂಚಾರ ಮಾಡುವಾಗ ವ್ಯಾಪಾರದಲ್ಲಿ ಸಾಧಾರಣವಾದಂತಹ ಲಾಭ, ಉದ್ಯೋಗ, ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆ, ಚಿಂತೆ, ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಬಂಧು ಮಿತ್ರರ ಮನಸ್ತಾಪ, ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂಥದ್ದು ಸಾಧಾರಣವಾದಂಥ ಒಂದು ಸಂದರ್ಭಗಳಾಗ್ತದೆ. ಗುರುವಿನ ಒಂದು ದರ್ಶನ, ದಕ್ಷಿಣಾಮೂರ್ತಿಯ ಒಂದು ಅರ್ಚನೆಯನ್ನು, ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಈ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬಹುದಾಗಿರುತ್ತೆ. ಗುರುವು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮಗೆ ಪೂರ್ಣವಾದಂತಹ ಶುಭದಾಯಕನಾಗಿರ್ತಾನೆ. ಆರೋಗ್ಯ ವೃದ್ಧಿಯಾಗುತ್ತೆ. ಸಜ್ಜನರ ಸಹವಾಸ, ಹೆಚ್ಚು ಧನಾಗಮನ ಆಗುವಂತಹ ಒಂದು ಸಂದರ್ಭಗಳು ಈ ಒಂದು ಸಂದರ್ಭಗಳಲ್ಲಿ ನಿರೀಕ್ಷೆ ಮಾಡಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಶನಿಯ ಒಂದು ಅಶುಭದಾಯಕನಾಗಿರ್ತಾನೆ. ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾದರೂ ಕೂಡ ಶನಿಯ ಶಾಂತಿಯನ್ನು ಮಾಡಿಕೊಳ್ಳೋದ್ರಿಂದ ಪ್ರತಿ ಸೋಮವಾರ ಶನಿವಾರಗಳಲ್ಲಿ ಶನೇಶ್ವರ ಮತ್ತು ಈಶ್ವರನ ದರ್ಶನವನ್ನು ಮಾಡೋದ್ರಿಂದ ಈ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೋಬೋದಾಗಿರುತ್ತೆ. ಮುಂದೆ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಕೂಡ ನೀವು ನಿರೀಕ್ಷಣೆಯನ್ನು ಮಾಡಬಹುದಾಗಿರುತ್ತೆ. ಶುಭ ದಿನಾಂಕಗಳು ನಿಮಗೆ 1, 10, 19, 28 ಈ ದಿನಾಂಕಗಳು ನಿಮ್ಮ ಶುಭ ದಿನಾಂಕಗಳಾಗಿರುತ್ತೆ. ನಿಮಗೆ ಶುಭ ಸಂಖ್ಯೆ 4, 5, 6, 8 ಇವು ನಿಮ್ಮ ಶುಭ ಸಂಖ್ಯೆಗಳಾಗಿರುತ್ತೆ.